ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. ಫೈನಲಿ ನಾವೆಲ್ಲರೂ ಕೂಡ ಏನ್ ಅನ್ಕೊಂಡಿದ್ವಿ ಅದು ನಿಜ ಆಗಿದೆ. RCB ಈ ಸಲ ಫೈನಲ್ ತಲುಪಿದ್ದಾಗಿದೆ. ಈ ಸೀಸನ್ ಆರಂಭದಿಂದ ಕೂಡ ಒಂದು ವೈಬ್ ಇತ್ತು. RCB ಈ ಸಲ 18ನೇ ಸೀಸನ್ ಏನೋ ಆಗುತ್ತೆ, ಈ ಸಲ ಏನೋ ಒಂದು ಹೊಸ ನಿರೀಕ್ಷೆಗಳಿದೆ ಅಂತ. ಲಾಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಹೇಳಿದ್ರು ಇದು RCBಯ ಹೊಸ ಅಧ್ಯಾಯ ಅಂತ. ಆದ್ರೆ ಅದು ಶುರುವಾಗಿದ್ದು ಈ ಸೀಸನ್ ನಲ್ಲಿ. ರಜತ್ ಪಟಿದಾರ್ ಕ್ಯಾಪ್ಟನ್ ಆದಾಗ ಎಲ್ರಿಗೂ ಕೂಡ ಏನೋ ಒಂದು ಹೊಸದು ಆಗ್ಬೋದು, ಈ ಸಲ ಏನೋ ಒಂದು ಒಳ್ಳೆ ವೈಬ್ಸ್ ಇತ್ತು. ಬಟ್ ಆರಂಭದಲ್ಲಿ ಒಂದಷ್ಟು ಏಳು ಬೀಳುಗಳು, ಒಂದಷ್ಟು ಮ್ಯಾಚ್ಗಳು ನಾವು ಆರಂಭದಲ್ಲಿ ಸೋಲ್ತೀವಿ, ಗೆಲ್ತಾ ಬಂದ್ವಿ. ಬಟ್ ನಡುವಲ್ಲಿ ಅಲ್ಲಲ್ಲಿ ಕೆಲವೊಂದು ಸೋಲಾದಾಗ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿತ್ತು, ಏನು ಇದೇ ರೀತಿ ಸ್ಟೆಬಿಲಿಟಿಯಲ್ಲಿ ಹೋಗುತ್ತಾ ಏನು ಅಂತ. ಬಟ್ ನಾವು ಟೇಬಲ್ ಟಾಪ್ನಲ್ಲೇ ಉಳ್ಕೊಂಡು ಬಂದಿದ್ದು, ಆ ಕನ್ಸಿಸ್ಟೆನ್ಸಿ ಏನಿದೆ ಅದು ಇನ್ನಷ್ಟು ವಿಶ್ವಾಸವನ್ನು ಮೂಡಿಸ್ತಾ ಬಂತು. ಆದರೆ ನಿಜಕ್ಕೂ ಸ್ವಲ್ಪ ಹಾರ್ಟ್ ಬ್ರೇಕ್ ಆಗಿದ್ದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಶುರುವಾದಾಗ. ಆ ಬ್ರೇಕ್ನಲ್ಲಿ ಎಲ್ಲೊಂದ್ ಕಡೆ RCB ಒಳ್ಳೆ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಒಂದು ಬ್ರೇಕ್ ಬಿತ್ತಲ್ಲ ಅಂತ. ದೇಶ ಮೊದಲು ಹೌದು, ಅದಾದ್ಮೇಲೆ ಏನು ಈ ಬ್ರೇಕ್ ಆದ್ಮೇಲೆ ವಾಪಸ್ ಬಂದ್ಮೇಲೆ ಆದಂತ ಒಂದಷ್ಟು ಘಟನಾವಳಿಗಳು, KKR ಮೇಲೆ ವಾಶ್ಔಟ್ ಆಗಿದ್ದು, SRH ಮೇಲೆ ಸೋತಿದ್ದು, ಆಮೇಲೆ ಬಂದಂತ ಆ ಒಂದು ಗೆಲುವು, ನಾವು ಏನು LSG ಮೇಲೆ ಗೆದ್ವಲ್ಲ, ಅಲ್ಲಿಂದ ಆ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಆದರೆ ನಿನ್ನೆ ಮ್ಯಾಚ್ ಪಂಜಾಬ್ ವಿರುದ್ಧ, ನಾವು ಇದರೊಂದು ಪ್ರಿವ್ಯೂ ವಿಡಿಯೋ ಮಾಡಿದಾಗಲೂ ಕೂಡ ಹೇಳಿದ್ವಿ ಪಂಜಾಬ್ ತುಂಬಾ ಟಫ್ ಟೀಮ್, ಬುಲ್ಲಾನ್ಪುರಲ್ಲಿ ಅವರ ಒಂದು ಗ್ರೌಂಡ್ನಲ್ಲೇ ಆಡ್ತಾ ಇದ್ದೀವಿ ಅಂತ. ಬಟ್ ನೆನ್ನೆ ಶ್ರೇಯಸ್ ಅಯ್ಯರ್ ಅವ್ರಿಗೆ ಒಂದು ಕನ್ಫ್ಯೂಷನ್ ಇತ್ತು. ಅಂದ್ರೆ ಈ ಪಿಚ್ ಬಗ್ಗೆ ನನಗೆ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ, ಇಲ್ಲಿ ಟಾಸ್ ಗೆದ್ರೆ ಬ್ಯಾಟಿಂಗ್ ಮಾಡೋದಾ ಬೌಲಿಂಗ್ ಮಾಡೋದಾ ಏನು ಅಂತ. ಸೊ ನಾವು ಟಾಸ್ ಗೆಲ್ತೀವಿ. ರಜತ್ ಪಟಿದಾರ್ ಪ್ರತಿ ಬಾರಿ ಅವೇ ಮ್ಯಾಚ್ ಆಡಿದಾಗ ಅವರು ಟಾಸ್ ಅನ್ನ ಗೆಲ್ತಲೇ ಬಂದಿದ್ದಾರೆ, ಮ್ಯಾಚ್ ಅನ್ನು ಕೂಡ ಗೆಲ್ತಾ ಬಂದಿದ್ದಾರೆ. ಆದ್ರೆ ನೆನ್ನೆದಂತೂ ಫ್ಯಾಂಟಾಸ್ಟಿಕ್. RCBಯ ಬೌಲಿಂಗ್ ಯೂನಿಟ್ ಇದೆಯಲ್ಲ, ನಿನ್ನೆ ಯಾವ ರೀತಿ ಹೆಸಲ್ವುಡ್ ಅಂತೂ ಒಬ್ಬ ವ್ಯಕ್ತಿ ಒಳಗೆ ಆ ಬೌಲಿಂಗ್ ಲೈನಪ್ ಅಲ್ಲಿ ಬಂದ ಮೇಲೆ ಆ ಇಡೀ ಬೌಲಿಂಗ್ ಯೂನಿಟ್ ಹೇಗೆ ಫೈರ್ ಅಪ್ ಆಯ್ತು ಅಂತಂದ್ರೆ, ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಟ್ಟು ಬೌಲಿಂಗ್ ಮಾಡಿದ್ರು ನೆನ್ನೆ. ಸೊ ನಾವು ಅನ್ಕೊಂಡಿದ್ವಿ ಒಂದು 150, 160, 180 ಆದ್ರೂ ಹೊಡೆದಿದ್ದಾರೆ. ಸ್ವಲ್ಪ ಪಿಚ್ ಬೌಲರ್ಗಳಿಗೆ ಫೇವರ್ ಇತ್ತು, ಗ್ರಾಸ್ ಇತ್ತು. ಯಾಕಂದ್ರೆ ದೀಪ್ದಾಸ್ ಗುಪ್ತಾ ಅವರು ಪಿಚ್ ರಿಪೋರ್ಟ್ ಕೊಡಬೇಕಾದ್ರೆ ಆ ಗ್ರಾಸ್ ಬಗ್ಗೆ ಹೇಳ್ತಾ ಇದ್ರು. ಅಲ್ಲಲ್ಲಿ ಸ್ವಲ್ಪ ಈ ಬಿರುಕುಗಳಿದ್ವು. ಸೊ ಸ್ಪಿನ್ನರ್ಗಳಿಗೆ ಇದು ಅಸಿಸ್ಟ್ ಆಗುತ್ತೆ, ಆ ಬಿರುಕುಗಳಿಗೆ ಬಿದ್ದರೆ ಟರ್ನ್ ಆಗುತ್ತೆ ಅನ್ನೋದು ಕೂಡ ಅವ್ರು ಹೇಳ್ತಾ ಇದ್ರು. ಬಟ್ ಆದರೂ ಪಂಜಾಬ್ಗಿರುವಂಥ ಬ್ಯಾಟಿಂಗ್ ಎಬಿಲಿಟಿ 1ರಿಂದ 11ರವರೆಗೆ, KL ಜೆಮಿಸನ್ ವರೆಗೂ ಕೂಡ, ಪ್ರಿಯಾಂಶ್ ಆರ್ಯ ಅಲ್ಲಿಂದ ಶುರುವಾದ್ರೆ ಎಲ್ಲರೂ ಕೂಡ ಬ್ಯಾಟ್ಸ್ಮನ್ಗಳಿದ್ರು. ಸೊ ಅದನ್ನ ನೋಡಿದಾಗ ಖಂಡಿತ ಇವರು ಒಂದು 170, 180ಕ್ಕೆ ಏನು ಮೋಸ ಇಲ್ಲ ಅಂತ ಅನ್ಕೊಂಡ್ವಿ. ಬಟ್ ಬೌಲಿಂಗ್, ನಮ್ಮ ಬೌಲಿಂಗ್ ಒಬ್ಬರಾದ್ಮೇಲೆ ಒಬ್ರು ನೋಡಿ. ಆ ಬೌಲಿಂಗ್ ಯಾವ ರೀತಿಯಾಗಿ ಬೌಲಿಂಗ್ ಫಿಗರ್ಸ್ ಇದೆ ಅಂತಂದ್ರೆ, ಭುವನೇಶ್ವರ್ 2 ಓವರ್ ಅಷ್ಟೇ ಮಾಡಿದ್ದವರು, 17 ರನ್ 1 ವಿಕೆಟ್. ಯಶ್ ದಯಾಳ್ ನೆನ್ನೆ ಫ್ಯಾಂಟಾಸ್ಟಿಕ್ ಬೌಲಿಂಗ್, ಒಂದು ನೋ ಬಾಲ್ ಮಾಡಿ ಅಲ್ಲೊಂದು ಶಾಟ್ ಹೋಯ್ತು, ಬಿಟ್ರೆ ಪ್ರತಿಯೊಂದು ಲೈನ್ ಲೆಂತ್ ಕೂಡ ಪರ್ಫೆಕ್ಟ್ ಆಗಿತ್ತು. 4 ಓವರ್ಗೆ 26 ರನ್ 7 ವಿಕೆಟ್ ಪಡೀತಾರೆ. ಎಕಾನಮಿ ಬಂದು 6.5. ಆಮೇಲೆ ನಮ್ಮ ಬ್ಯಾಟಿಂಗ್ನ ಸ್ಟ್ರೆಂತ್ ಅಂದ್ರೇನೆ ಅದು ನಮ್ಮ ಪೈಲ್ವಾನ್ ಹೇಸಲ್ವುಡ್. 3.1 ಓವರ್ 21 ರನ್ 3 ವಿಕೆಟ್, 6.6ರ ಎಕಾನಮಿ. ಇದು ಕೂಡ ಒನ್ ಆಫ್ ದ ಬೆಸ್ಟ್. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಹೇಸಲ್ವುಡ್ ಬರಬೇಕು, ವಾಪಸ್ ಬಂದರೆ ಬೌಲಿಂಗ್ ಯೂನಿಟ್ ಬೇರೆ ರೀತಿ ಕಾಣಿಸುತ್ತೆ ಅಂತ. ಸುಯೇಶ್ ಶರ್ಮಾ ನೆನ್ನೆ ಮ್ಯಾಚ್ನ ಗೇಮ್ ಚೇಂಜರ್ ಅಂತಂದರೆ ಸುಯೇಶ್ ಶರ್ಮಾ. ಅವರ ಗೂಗ್ಲಿ ರಾಂಗ್ ಒನ್ಸ್ ಯಾವುದನ್ನು ಕೂಡ ರೀಡ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. 3 ಓವರ್ಗೆ 17 ರನ್ 3 ವಿಕೆಟ್. ಅವ್ರಿಗೂ ಕೂಡ 4 ಓವರ್ ಕಂಪ್ಲೀಟ್ ಮಾಡೋಕ್ಕೆ ಅವಕಾಶನೇ ಸಿಗಲಿಲ್ಲ. ಕೃಣಾಲ್ ಪಾಂಡ್ಯ, ನಿಮಗೆ ಪಂಜಾಬ್ ಲಾಸ್ಟ್ ಟೈಮ್ ನಾವು ಪಂಜಾಬ್ನಲ್ಲೇ ಸೋಲಿಸಿದಾಗ ಅವರೇ ಪ್ರಭ್ಸಿಮ್ರನ್ ಸಿಂಗ್ ಹಾಗೆ ಪ್ರಿಯಾಂಶ್ ಆರ್ಯ ವಿಕೆಟನ್ನು ಗಳಿಸಿದ್ದು. ಆ ಮ್ಯಾಚ್ನಲ್ಲಿ ಮ್ಯಾಚ್ ವಿನ್ನರ್ ಆಗಿ ಹೊರಹೊಮ್ಮಿದ್ದೆ ಕೃಣಾಲ್ ಪಾಂಡ್ಯ. ಬಟ್ ಅವ್ರಿಗೆ ನನ್ನ ಹೆಚ್ಚಿನ ಬೌಲಿಂಗ್ ಅವಕಾಶ ಸಿಗಲಿಲ್ಲ. ಕೊನೆಯದಾಗಿ ಬಂದು ಶೆಫರ್ಡ್ ಒಂದು ವಿಕೆಟನ್ನು ಪಡೀತಾರೆ. ಸೊ ನೆನ್ನೆ ಹೇಸಲ್ವುಡ್ ಬಂದ ಮೇಲೆ ನಾವು ಹೇಳ್ತಾ ಇದ್ವಲ್ಲ, ಒಬ್ಬ ಬೌಲರ್ ಅಡಿಷನ್ ಆದರೆ ಆಸ್ಟ್ರೇಲಿಯಾದ ಕ್ಲಾಸ್ ಅಂತ ನಾವೇನು ಕರಿತೀವಿ, ಅದು ಉಳಿದಂಥವ್ರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುತ್ತೆ, ಉತ್ಸಾಹವನ್ನು ಕೊಡುತ್ತೆ ಅನ್ನೋದಕ್ಕೆ ನೆನ್ನೆ ಸಾಕ್ಷಿ. ಭುವನೇಶ್ವರ್ ಕುಮಾರ್ ಲಾಸ್ಟ್ ಮ್ಯಾಚ್ನಲ್ಲಿ ಜಿತೇಶ್ ಶರ್ಮಾ ಒಂದಷ್ಟು ಮಿಸ್ಟೇಕ್ಸನ್ನು ಮಾಡಿದ್ರು. ಸ್ಟಾರ್ಟಿಂಗ್ ತುಷಾರದಿಂದ ಮಾಡಿಸಿದ್ರು. ಬಟ್ ಭುವನೇಶ್ವರ್ ಯಾವಾಗಲೂ ಕೂಡ ಫಸ್ಟ್ ಓವರ್ ಬೌಲರ್. ನೀವು ಎಷ್ಟೇ ಮ್ಯಾಚ್ಗಳನ್ನು ನೋಡಿ, ಫಸ್ಟ್ ಓವರ್ನ ಭುವನೇಶ್ವರ್ ಕೈಯಿಂದಲೇ ಕ್ಯಾಪ್ಟನ್ಸ್ಗಳು ಮಾಡಿಸೋದು. MS ಧೋನಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾವು IPL ಅಲ್ಲಿ ನೋಡಿದ್ರೆ. ಸೊ ನೆನ್ನೆ ಮೇನ್ ವಿಕೆಟ್ಗಳನ್ನು ಯಶ್ ದಯಾಳ್, ಪ್ರಿಯಾಂಶ್ ಆರ್ಯ ಅವರು ವಿಕೆಟನ್ನು ತೆಗಿತಾರೆ. ಒಳ್ಳೆ ಫಾರ್ಮಲ್ ಇದ್ದಂಥ ಪ್ಲೇಯರ್. ಪ್ರಭ್ಸಿಮ್ರನ್ ಸಿಂಗ್ ಮುಂದೆ ಒಂದು ಟಪ ಅಂತ ಹೊಡಿತಾ ಇರ್ತಾರೆ ಶಾಟ್ಗಳನ್ನು. ಅವ್ರನ್ನ ಭುವನೇಶ್ವರ್ ಎಡ್ಜ್ ಮೂಲಕ ಅವ್ರನ್ನ ವಾಪಸ್ ಕಳಿಸ್ತಾರೆ. ಅದಾದಮೇಲೆ ಇಂಗ್ಲಿಷ್ ಲಾಸ್ಟ್ ಮ್ಯಾಚಲ್ಲಿ ಸಕ್ಕದಾಗಿ ಆಡಿದ್ರು ಪಂಜಾಬ್ಗೆ. ಗೇಮ್ ಚೇಂಜಿಂಗ್ ಇನ್ನಿಂಗ್ಸನ್ನು ಆಡಿದ್ರು, 70+ ಆಡಿದ್ರು. ಅವರು ಕೂಡ 4 ರನ್ನಿಗೆ ಔಟ್ ಆಗ್ತಾರೆ. ಶ್ರೇಯಸ್ ಅಯ್ಯರ್ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಶಾಟ್ ಅಂತ ಅನಿಸ್ತು. ಹೇಸಲ್ವುಡ್ ಅವರ ಲೈನ್ ಲೆಂತ್ ಏನಿದೆ, ಆ ಬೌನ್ಸ್ ಏನಿದೆ, ಅದನ್ನು ಅವರಿಗೆ ಜಡ್ಜ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಇಂಗ್ಲಿಷ್ ಹಾಗೇನೆ ಶ್ರೇಯಸ್ ಅಯ್ಯರ್ ಇಬ್ಬರೂ ಕೂಡ ಔಟ್ ಆಗ್ತಾರೆ. ಸೊ ಆಮೇಲೆ ಯಶ್ ದಯಾಳ್, ನೆಹಲ್ ವಧೇರಾ ಅವರಿಗೆ ಬೋಲ್ಡ್ ಮಾಡೋ ಮೂಲಕ ಅವ್ರಿಗೂ ಕೂಡ ಪೆವಿಲಿಯನ್ ದಾರಿಯನ್ನು ತೋರಿಸ್ತಾರೆ. ನಂತರ ಸ್ಟೋಯ್ನಿಸ್ ಬಂದು ಸ್ವಲ್ಪ ರನ್ನನ್ನು ಹೆಚ್ಚಿಸುವಂಥ ಪ್ರಯತ್ನ ಮಾಡಿದ್ರು. ಅವರು ಕೂಡ ಸುಯೇಶ್ ಶರ್ಮಾ ಅವರ ರಾಂಗ್ ಒನ್ ಗೂಗ್ಲಿಗೆ ಕ್ಲೀನ್ ಬೌಲ್ಡ್ ಆದರು. ಸೊ ಆಮೇಲೆ ಶಶಾಂಕ್ ಸಿಂಗ್ ಅವರು ಕೂಡ ಕ್ಲೂನೇ ಇರಲಿಲ್ಲ ಅವರಿಗೆ, ಸುಯೇಶ್ ಶರ್ಮಾ ಅವ್ರಿಗೆ ಹೇಗೆ ಆಡಬೇಕು ಅಂತ. 3 ರನ್ಗಳು ಔಟ್ ಆಗ್ತಾರೆ. ಒಂದು ಮಿಸ್ಟೇಕನ್ನು ಅಲ್ಲಿ ಮಾಡಿದ್ರು ಅಂತ ಅನ್ಸುತ್ತೆ. ಸ್ವಲ್ಪ ಮುಷೀರ್ ಖಾನ್ನ ಬೇಗ ಇಂಪ್ಯಾಕ್ಟ್ ಆಗ್ತಂದ್ರು. ಅವ್ರಿಗಿನ್ನೂ ಬ್ಯಾಟಿಂಗ್ ಬ್ಯಾಕಪ್ ಇತ್ತು ಅವರಿಗೆ. ಇನ್ನೂ ಕೂಡ ಒಮರ್ಜಾ ಇದ್ರು, ಬ್ರಾರ್ ಇದ್ರು, ಹಾಗೆ ಜೆಮಿಸನ್ ಇದ್ರು.
ಬಟ್ ಸ್ವಲ್ಪ ಮುಷೀರ್ ಖಾನ್ ಅವ್ರನ್ನ ಬೇಗ ತಂದರು. ಅಲ್ಲಿಗೆ ಅವರಿಗೆ ಒಂದು ಬೌಲಿಂಗ್ ಆಪ್ಷನ್ ಕಟ್ ಆಫ್ ಆಯಿತು. ಅದು ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ಬೌಲಿಂಗ್ ಅಟ್ಯಾಕ್ಗೆ ತರಬಹುದಾಗಿತ್ತು ಅವರು. ಬಟ್ ಮುಷೀರ್ನ ಇಂಪ್ಯಾಕ್ಟ್ ಆಗಿ ತಂದಿದ್ರಿಂದ ಅವರು ಡಕ್ಔಟ್ ಆದರೂ ಅವರು ಕೂಡ LBW ಆಗ್ತಾರೆ. ಸ್ವಲ್ಪ ಡೌಟ್ಫುಲ್ ಆಗಿತ್ತು ಅದು LB ಇದೆಯಾ ಅಂತ. DRS ಅಲ್ಲಿ ವಿಕೆಟ್ ಸಿಗುತ್ತೆ. ಸೊ ಅದಾದಮೇಲೆ ಯಾರು ಕೂಡ ಹರ್ಪ್ರೀತ್ ಬ್ರಾರ್, ಜೆಮಿಸನ್ ಯಾರು ಕೂಡ ಹೆಚ್ಚಿನ ಫೈಟನ್ನು ಕೊಡಲ್ಲ. 14.1 ಓವರ್ಗೆ 101 ರನ್ನಿಗೆ ಆಲ್ ಔಟ್ ಆಗುತ್ತೆ. ಸೊ ಅಲ್ಲಿಗೆ ನಮ್ಮ ಬೌಲಿಂಗ್ ಯಾವಾಗ ಕ್ಲಿಕ್ ಆಗುತ್ತೆ ಆಗ RCB ಖಂಡಿತ ಈ ಬಾರಿ ಚಾಂಪಿಯನ್ಶಿಪ್ಪನ್ನು ಗೆಲ್ಲೋಕೆ ಸಾಧ್ಯ ಇದೆ ಅಂತ ಏನು ಮಾತಿತ್ತು ಅದು ನಿಜ ಆಯಿತು. ನಂತರ ಚೇಸಿಂಗ್ ಅಂತ ಬಂದಾಗ ನೀವು ನೋಡಿದ್ರಿ ಹೇಗೆ ಫಿಲ್ ಸಾಲ್ಟ್ ಯಾರು ಹೇಳಿದ್ರು ಅನ್ಸುತ್ತೆ ಅವರಿಗೆ ಟೋಟಲ್ 201 ಟಾರ್ಗೆಟ್ ಇದೆ ಅಂತ. 101 ಬದಲು ಯಾರೋ 201 ಅಂತ ಹೇಳಿದ ಅನಿಸ್ತು. ಯಾಕಂದರೆ ಅವರ ಆಟ 27 ಬಾಲಿಗೆ 56 ರನ್, 6 ಬೌಂಡ್ರಿ, 3 ಸಿಕ್ಸರ್. ವಿರಾಟ್ ಕೊಹ್ಲಿ ಕೂಡ ಒಳ್ಳೆ ಸ್ಟಾರ್ಟ್ ಸಿಕ್ತು. 12 ಬಾಲಿಗೆ 12 ರನ್ 2 ಬೌಂಡ್ರಿ. ಬಟ್ ಮಯಾಂಕ್ ಅಗರ್ವಾಲ್ ಅನ್ಫಾರ್ಚುನೇಟ್ 19 ರನ್ 13 ಬಾಲ್ಗೆ ಒಂದು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ರಜತ್ ಪಟ್ಟಿದಾರ್ ಕ್ಲೀನಾಗಿ ಕೊನೆಯದಾಗಿ 8 ಬಾಲಲ್ಲಿ 15 ರನ್, 1 ಬೌಂಡ್ರಿ, 1 ಸಿಕ್ಸರ್. ಸೊ ಆ ಮೂಲಕ ಮ್ಯಾಚ್ ಫಿನಿಶ್ ಆಗುತ್ತೆ. ಸೊ 10 ಓವರಲ್ಲಿ 106ಕ್ಕೆ 2. ಇನ್ನೂ 10 ಓವರ್ ಉಳಿಸ್ಕೊಂಡು ನಾವು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದೀವಿ. 4ನೇ ಬಾರಿಗೆ ನಾವು ಫೈನಲ್ ಹೋಗ್ತಾ ಇರೋದು. ಒಂಥರ ಈ ಫೈನಲ್ ಹಂತಕ್ಕೆ ಬರೋ ತನಕ ಇದ್ದಂಥ ಟೆನ್ಷನ್ಸ್ ಏನೇನೋ ಒಂದಷ್ಟು ಕ್ಯಾಲ್ಕುಲೇಟರ್ ಹಿಡಿಯುವಂಥ ಒಂದು ಪ್ರಸಂಗ ಕೂಡ ಬಂತು ನಾವು ಆ ಟಾಪ್ 2ಗೆ ಬರಬೇಕಾದ್ರೆ. ಬಟ್ ನೀಟಾಗಿ ನಾವು ಗೆದ್ದು ಟಾಪ್ 2ಗೆ ಬಂದು ಈಗ ಫೈನಲಿಗೆ ಬಂದಿದ್ದೀವಿ. ಏನೇನಿದ್ರು ಕೂಡ 3 ಟೀಮ್ಗಳನ್ನು ನಾವು ಫೇಸ್ ಮಾಡಬೇಕಾಗಿ ಬರ್ಬೋದು. ಒಂದು GT, ಮುಂಬೈ, ಪಂಜಾಬ್. ಗೊತ್ತಿಲ್ಲ ಯಾರು ನಮಗೆ ಫೈನಲ್ ಸಿಗ್ತಾರೆ ಅಂತ. ಬಟ್ ನಾವು ಲಾಸ್ಟ್ 2 ಮ್ಯಾಚಲ್ಲಿ ಏನು ಪ್ರೂವ್ ಮಾಡಿದ್ದೀವಿ ಅಂತಂದರೆ ಲಕ್ನೋ ವಿರುದ್ಧ ಬ್ಯಾಟಿಂಗ್ ಪವರ್ ಏನು ಅಂತ ತೋರಿಸಿದ್ದೀವಿ. ಈಗ ಪಂಜಾಬ್ ವಿರುದ್ಧ ನಮ್ಮ ಬೌಲಿಂಗ್ ಪವರ್ ಏನಿದೆ ಎರಡನ್ನೂ ಕೂಡ ನಾವು ತೋರಿಸಿದ್ದೀವಿ. ಭಾಳ ವಿಶೇಷವಾಗಿ ನಾವು ಈ ಹಂತಕ್ಕೆ ಬಂದಿದ್ದೀವಿ ಯಾಕೆ ಅಂತಂದರೆ ಪ್ರತಿ ಮ್ಯಾಚಲ್ಲೂ ಕೂಡ ಪ್ರತಿಯೊಬ್ಬ ಪ್ಲೇಯರ್, ರಜತ್ ಪಟ್ಟಿದಾರ್ 2 ಬಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಗಳಿಸಿರೋದು ಬಿಟ್ಟರೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿದ್ದಾರೆ. ವಿರಾಟ್ ಕೊಹ್ಲಿ ನಿಮಗೆ, ಫಿಲ್ ಸಾಲ್ಟ್, ಸುಯೇಶ್ ಶರ್ಮಾ ನಿನ್ನೆ ಮ್ಯಾಚಲ್ಲಿ, ರೊಮ್ಯಾರಿಯೋ ಶೆಫರ್ಡ್, ಕೃನಾಲ್ ಪಾಂಡ್ಯ, ಹೀಗೆ ಒಬ್ಬರಾದ್ಮೇಲೆ ಒಬ್ಬರು, ನಾನು ಇದ್ದೀನಿ, ಜಿತೇಶ್ ಶರ್ಮಾ, ಪ್ರತಿಯೊಬ್ಬರು ಕೂಡ ಟೀಮ್ನ ಎಲ್ಲರೂ ಕೈ ಜೋಡಿಸಿದ್ರೇ ಚಾಂಪಿಯನ್ಶಿಪ್ ಗೆಲ್ಲೋಕೆ ಸಾಧ್ಯ ಆಗೋದು. ಭುವನೇಶ್ವರ್ ಭಾಳ ಒಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಈ ಬ್ಯಾಟ್ಸ್ಮನ್ಶಿಪ್ ಏನಿದೆ ಅಥವಾ ಒಳ್ಳೆ ಬ್ಯಾಟಿಂಗ್ ನಿಮಗೆ ಸ್ಪಾನ್ಸರ್ಶಿಪ್ಪನ್ನು ತರುತ್ತೆ, ಒಳ್ಳೆ ಬೌಲಿಂಗ್ ಇದ್ದರೆ ಚಾಂಪಿಯನ್ಶಿಪ್ ಗೆಲ್ಬೋದು ಅಂತ. ಸೊ ಅದನ್ನು ನೆನ್ನೆ ಪ್ರೂವ್ ಮಾಡಿದ್ದಾರೆ. RCB ಫ್ಯಾನ್ಸ್ಗಂತೂ ಇನ್ನು ಒಂದೇ ಹೆಜ್ಜೆ ಬಾಕಿ ಇರೋದು. ಇಷ್ಟು ವರ್ಷಗಳ ಕನಸು, ಒಬ್ಬ ವ್ಯಕ್ತಿಗೋಸ್ಕರ ನಾವು ಈ ಕಪ್ಪನ್ನು ಗೆಲ್ಲೇಬೇಕು. ಅದು ಯಾರು ಅಂತಂದರೆ ವಿರಾಟ್ ಕೊಹ್ಲಿ. ಈ ಮನುಷ್ಯ ಯಾವುದೇ ಫ್ರಾಂಚೈಸಿಗೆ ಹೋಗದೆ ಬೇರೆ ಬೇರೆ ಆಫರ್ಗಳಿದ್ರೂ ಕೂಡ ನಾನು ಕೊನೆಯ ತನಕ ನನ್ನ IPL ಕೆರಿಯರ್ ಮುಗಿಯೋ ತನಕ ನಾನು RCBಗೋಸ್ಕರನೇ ಆಡೋದು ಅಂತ ಆ ಒಂದು ಲಾಯಲ್ಟಿ ಇದೆಯಲ್ಲ, ಅವ್ರಿಗೋಸ್ಕರ ಗೆಲ್ಲಬೇಕು. ಜೊತೆಗೆ ಇಷ್ಟು ವರ್ಷ ಟೀಮ್ ಸೋಲ್ತಾ ಇದ್ರು ಕೂಡ, ಸಾಕಷ್ಟು ಅವಮಾನಗಳನ್ನು ಸಹಿಸಿದ್ರು ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ಸೋಲಿ ಗೆಲ್ಲಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ನಿಂತಿದ್ದಾರಲ್ಲ ಫ್ಯಾನ್ಸ್ಗಳು, ಅವರಿಗೋಸ್ಕರ ಮಂಗಳವಾರದ ಫೈನಲನ್ನು RCB ಗೆಲ್ಲಬೇಕು. ನೋಡೋಣ. ತುಂಬ ಎಕ್ಸ್ಪೆಕ್ಟೇಷನ್ಗಳನ್ನು, ಇನ್ನೊಂದು ಮ್ಯಾಚ್ ಥರ ಇದನ್ನು ಟ್ರೀಟ್ ಮಾಡೋದು ಒಳ್ಳೆಯದು. ಫೈನಲ್ ಅಂತ ಬಂದರೆ ಟೆನ್ಷನ್ ಹೆಚ್ಚಾಗುತ್ತೆ. ಆರಾಮಾಗಿದ್ದರೆ, ಕೂಲಾಗಿದ್ದರೆ ಖಂಡಿತ ನಾವು ಅಂದ್ಕೊಂಡು ಹಾಗೆ ಪರ್ಫಾರ್ಮೆನ್ಸ್ ಬರುತ್ತೆ. ನಮ್ಮ ಬ್ಯಾಟಿಂಗ್ ಬೌಲಿಂಗ್ ಎರಡೂ ಕೂಡ ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿದೆ ಈಗ ವಿತ್ ಫೀಲ್ಡಿಂಗ್. ನೆನ್ನೆ ಫೀಲ್ಡಿಂಗ್ ಕೂಡ ಸೂಪರ್ ಆಗಿತ್ತು. ಸೊ ಮಂಗಳವಾರ ಒಂದು ಮಂಗಳಕರ ಸುದ್ದಿ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಕಾದ್ ನೋಡೋಣ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.